Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಒಂದ್ ಕಡೆ ಈಗ ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಇದು ಎಷ್ಟು ಮಟ್ಟಿಗೆ ಎಫೆಕ್ಟ್ ಆಗಿದೆ ಅನ್ನುವಂಥದ್ರ ಬಗ್ಗೆ ಕೆಲವೊಂದಷ್ಟು ಬಿಜೆಪಿಯಲ್ಲೂ ಕೂಡ ಲೆಕ್ಕಾಚಾರಗಳಿವೆ. ಯಾಕಂದ್ರೆ ಬಿಜೆಪಿ ಅಂದಾಜಿಗೆನೆ ಸಿಗ್ತಾ ಇಲ್ಲ ಮಹಿಳೆಯರ ಮತ ಪ್ರಮಾಣ ಅನ್ನುವಂಥದ್ದು ಈಗ ಒಂದು ಇಂಟರ್ನಲ್ ರಿಪೋರ್ಟ್ ಬಿಜೆಪಿಯಲ್ಲೇನೆ ಇದನ್ನ ಹೇಳ್ತಾ ಇದೆ. ಲೋಕಸಭಾ ಚುನಾವಣೆಯಲ್ಲಿ ಮಹಿಳೆಯರು ಯಾರ ಪರ ಮತ ಚಲಾಯಿಸಿದ್ದಾರೆ ಅನ್ನುವಂಥದ್ರ ಬಗ್ಗೆ ಯಾವುದೂ ಕೂಡ ಅಂಕಿಅಂಶಗಳು ಡಿಟೇಲ್ ಆಗಿ ಸಿಗ್ತಾ ಇಲ್ಲ ಅಂತ ಹೇಳಿ. ಮಹಿಳಾ ಮತದಾನ ಪ್ರಮಾಣ ಹೆಚ್ಚಾದ್ರೆ ಈ ಹಿಂದೆ ಬಿಜೆಪಿಗೆ ಅದು ಲಾಭ ಅಂತ ಹೇಳಿ ಒಂದು ಲೆಕ್ಕಾಚಾರ ಆಯಿತು. ಮಹಿಳೆಯರ ಸಂಖ್ಯೆ ಹೆಚ್ಚಿದ್ರೂ ಕೂಡ ಈ ಬಾರಿ ಬಿಜೆಪಿಗೆ ಲಾಭ ಆಗುತ್ತಾ ಇಲ್ವಾ? ಇದನ್ನ ಗ್ಯಾರಂಟಿ ಆಗಿ ಹೇಳೋದಕ್ಕಾಗ್ತಾ ಇಲ್ಲ, ಖಚಿತವಾಗಿ ಇದನ್ನ ಹೇಳೋದಕ್ಕಾಗ್ತಾ ಇಲ್ಲ ಅನ್ನುವಂಥ ಒಂದು ಇಂಟರ್ನಲ್ ರಿಪೋರ್ಟ್ ಈಗ ಬಿಜೆಪಿಯಲ್ಲಿ ಸಲ್ಲಿಕೆ ಆಗಿದೆ. ಲೋಕಸಭಾ ಕ್ಷೇತ್ರಗಳ ಉಸ್ತುವಾರಿಗಳು ಒಂದು ವರದಿಯನ್ನ ಸಲ್ಲಿಸಿರೋದ್ರಲ್ಲಿ ಈ ಒಂದು ಅಂಶವನ್ನ ಅವರು ತಿಳಿಸಿದ್ದಾರೆ. ರಾಜ್ಯ ಘಟಕಕ್ಕೆ ಸಲ್ಲಿಸಲಾಗಿರುವಂತಹ ಈ ವರದಿಯಲ್ಲಿ ಈ ಮಹತ್ವದ ಮಾಹಿತಿ ಈಗ ಹೊರಗಡೆ ಬರ್ತಾ ಇದೆ. ಏನ್ ಕಾಂಗ್ರೆಸ್ ಗ್ಯಾರಂಟಿಗಳನ್ನ ಏನ್ ಘೋಷಣೆ ಮಾಡಿತ್ತು ಅದನ್ನ ಅನುಷ್ಠಾನಕ್ಕೆ ಏನ್ ತಂದಿದೆಯಲ್ಲ, ಅದರಿಂದಾಗಿ ಈಗ ಮಹಿಳಾ ಮತದಾರರು ಯಾರ ಪರವಾಗಿದ್ದಾರೆ ಅನ್ನುವಂಥದ್ದು ಬಿಜೆಪಿಯಲ್ಲಿ ಇಲ್ಲಿ ಗೊಂದಲ ಆಗ್ತಾ ಇದೆ. ಅಂದ್ರೆ ಎಕ್ಸಾಕ್ಟ್ ಆಗಿ ನಮಗೆ ಅಂಕಿಅಂಶಗಳು ಸಿಗ್ತಾ ಇಲ್ಲ ಅಂತೇಳಿ. ಕಳೆದ ಬಾರಿ ಎಲ್ಲ ಮಹಿಳೆಯರು ಬಂದು ಹೆಚ್ಚು ಪ್ರಮಾಣದಲ್ಲಿ ಮತದಾನವನ್ನ ಮಾಡಿದ್ರು ಅಂದ ತಕ್ಷಣ ಅದು ಬಿಜೆಪಿಗೆ ಲಾಭ ಅನ್ನುವಂಥದ್ದು ನೇರ ಹೇಳ್ತಾ ಇದ್ರು. ಆದ್ರೆ ಈ ಬಾರಿ ಹೆಚ್ಚಿನ ಪ್ರಮಾಣದಲ್ಲಿ ಮಹಿಳೆಯರು ಬಂದು ಮತದಾನವನ್ನ ಮಾಡಿದ್ರೂ ಕೂಡ ಬಿಜೆಪಿಗೆ ಇದು ಲಾಭ ಆಗಿದೆಯಾ ಅಂತ ಹೇಳೋದು ಕಷ್ಟ ಅನ್ನುವಂಥದ್ದನ್ನ ಈಗ ರಿಪೋರ್ಟ್ ನಲ್ಲಿ ಹೇಳ್ತಾ ಇದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಕಿರಣ್ ನೀಡ್ತಾರೆ. ಕಿರಣ್, ಈಗ ರಾಜ್ಯ ಬಿಜೆಪಿಗೆ ಘಟಕಕ್ಕೆ ಸಲ್ಲಿಕೆ ಆಗಿರುವಂತಹ ಈ ವರದಿಯಲ್ಲಿರುವಂತಹ ಒಂದು ಅಂಶ ಏನು? ಹಾಗಾದ್ರೆ ನಿಮಗೆ ಸಿಕ್ಕಿರುವಂತಹ ಒಂದು ಇನ್ಸೈಟ್ಸ್ ಏನು? ಅಂದ್ರೆ ಮಹಿಳಾ ಮತದಾರರು ಹೆಚ್ಚಾಗಿ ವೋಟಿಂಗ್ ಮಾಡಿದ್ರೂ ಕೂಡ ಇದು ಬಿಜೆಪಿಗೆ ಲಾಭ ಆಗುತ್ತಾ ಇಲ್ವಾ ಅನ್ನುವಂಥದ್ದು ಅವ್ರಿಗೆ ಡೌಟ್ ಇದೆ, ಅನುಮಾನಗಳು ಕಾಡ್ತಾ ಇದೆ ಅನ್ನುವಂಥದ್ದು ಏನಿದೆ ರಿಪೋರ್ಟ್ ನಲ್ಲಿ ಎಕ್ಸಾಕ್ಟ್ ಆಗಿ? ಹಾಗಾದ್ರೆ ರೆಹಮಾನ್, ಶನಿವಾರ ಬೆಂಗಳೂರಿನಲ್ಲಿ ಬಿಜೆಪಿ ರಾಜ್ಯ ಕಚೇರಿಯಲ್ಲಿ ನಡೆದಂತಹ ಬಿಜೆಪಿಯ ಚುನಾವಣೋತ್ತರ ಸಭೆ ಅಂದರೆ ಅವಲೋಕನ ಸಭೆ ನಡೆಯಿತು. ಆ ಸಭೆಯಲ್ಲಿ ಲೋಕಸಭಾ ಕ್ಷೇತ್ರಗಳ ಬಿಜೆಪಿಯ ಉಸ್ತುವಾರಿಗಳು ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ, ಅಂದರೆ ಆಂತರಿಕವಾದಂತಹ ವರದಿಯನ್ನು ಕೊಟ್ಟಿದ್ದಾರೆ. ಆ ವರದಿಯಲ್ಲಿ ಉಲ್ಲೇಖ ಮಾಡಿರುವಂತಹ ಪ್ರಮುಖವಾದಂಥ ಮತ್ತು ಗಮನ ಸೆಳೆಯುವಂಥ ಅಂಶ ಏನಂದರೆ, ಈ ಬಾರಿ ಮಹಿಳಾ ಮತಗಳು ಬಿಜೆಪಿಗೆ ಸಂಪೂರ್ಣವಾಗಿ ಬಿದ್ದಿವೆ ಅನ್ನುವಂಥದ್ದು ನಮಗೆ ಖಚಿತವಾಗ್ತಿಲ್ಲ ಅನ್ನುವಂಥ ಒಂದು ಇಂಟರ್ನಲ್ ರಿಪೋರ್ಟನ್ನು ಈ ವರದಿಯಲ್ಲಿ ಬಿಜೆಪಿಗೆ ರಾಜ್ಯ ಘಟಕಕ್ಕೆ ಲೋಕಸಭಾ ಕ್ಷೇತ್ರ ಉಸ್ತುವಾರಿಗಳಿಂದ ಸಲ್ಲಿಕೆ ಆಗಿದೆ. ಅಂದರೆ ಇಷ್ಟು ವರ್ಷಗಳ ಕಾಲ ಅಂದರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ, ಈ ಬಾರಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬರುವ ಮುನ್ನ ಬಿಜೆಪಿಗೆ ಒಂದು ಲೆಕ್ಕಾಚಾರ ಇತ್ತು, ಬಿಜೆಪಿಯ ಒಂದು ನಿಲುವಿತ್ತು. ಏನಂದ್ರೆ ಮಹಿಳಾ ಮತಗಳ ಪ್ರಮಾಣ ಹೆಚ್ಚಾದ್ರೆ ಅದು ಬಿಜೆಪಿಗೆ ಲಾಭ ಆಗುತ್ತೆ ಸಹಜವಾಗಿ ಅನ್ನುವಂಥದ್ದು ಬಿಜೆಪಿ ನಂಬಿಕೆ ಆಗಿತ್ತು ಮತ್ತು ಬಿಜೆಪಿಗೆ ತುಂಬಾ ಸಮಯದಲ್ಲಿ ತುಂಬಾ ಮತದಾನ ಪ್ರಮಾಣದಲ್ಲಿ ಅದು ಸಹಾಯವೂ ಕೂಡ ಆಗಿತ್ತು. ಆದರೆ ಈ ಬಾರಿಯ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದಾಗಿ ಮಹಿಳಾ ಮತಗಳು ಬಿಜೆಪಿಗೆ ಸಂಪೂರ್ಣವಾಗಿ ಬಿದ್ದಿವೆ ಅನ್ನುವಂಥದ್ದು ನಮಗೆ ಖಚಿತಪಡಿಸಿಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ ಅನ್ನುವಂಥದ್ದನ್ನ ಬಿಜೆಪಿಯ ಲೋಕಸಭಾ ಕ್ಷೇತ್ರಗಳ ಚುನಾವಣಾ ಉಸ್ತುವಾರಿಗಳು ರಾಜ್ಯ ಘಟಕಕ್ಕೆ ವರದಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಮೊನ್ನೆ ನಡೆದಂತಹ ಸಭೆಯಲ್ಲೂ ಕೂಡ ಇದೇ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಮತ್ತು ಸಲ್ಲಿಕೆ ಮಾಡಿರುವಂತಹ ಒಂದು ವರದಿಯಲ್ಲೂ ಕೂಡ ಇದೇ ವಿಚಾರವನ್ನು ಉಲ್ಲೇಖ ಮಾಡಿದ್ದಾರೆ. ಮತಗಟ್ಟೆಗಳಲ್ಲಿ ಮಹಿಳಾ ಮತದಾರರ ಪ್ರಮಾಣ ಜಾಸ್ತಿ ಇದ್ರೂ ಕೂಡ ಅದು ಬಿಜೆಪಿಗೆ ಸಹಕಾರಿಯಾಗಿದೆ, ಆ ಮತಗಳು ಬಿಜೆಪಿಗೆ ಬಂದಿವೆ ಅನ್ನುವಂಥದ್ದು ನಮಗೆ ಹೇಳೋದಕ್ಕೆ ಸಾಧ್ಯವಾಗ್ತಿಲ್ಲ ಅನ್ನುವಂಥದ್ದು ಈ ವರದಿಯಲ್ಲಿ ಉಸ್ತುವಾರಿಗಳು ಉಲ್ಲೇಖ ಮಾಡಿರುವಂತಹ ಅಂಶ. ಯಾಕೆಂದ್ರೆ ಮಹಿಳಾ ಮತಗಳು ಬಿಜೆಪಿ ಬದಲಾಗಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಆಗಿರುವಂತಹ ಕಾರಣಕ್ಕಾಗಿ ಅದು ಕಾಂಗ್ರೆಸ್ಗೆ ಬಿದ್ದಿರುವಂತಹ ಸಾಧ್ಯತೆಗಳು ಕೂಡ ಬಹಳ ಹೆಚ್ಚಾಗಿದೆ. ಹಾಗಾಗಿ ನಾವು ಈ ಹಿಂದಿನ ಚುನಾವಣೆಯಲ್ಲಿ ನಂಬಿಕೆ ಉಂಡಂತ ರೀತಿಯಲ್ಲಿ ಈ ಬಾರಿಯೂ ಕೂಡ ನಮಗೆ ಅದೇ ಮತಗಳು ಮಹಿಳಾ ಮತಗಳು ಬಂದಿವೆ ಅನ್ನೋದನ್ನ ಸಂಪೂರ್ಣವಾಗಿ ಖಚಿತವಾಗಿ ಹೇಳೋದಕ್ಕೆ ನಮಗೆ ಸಾಧ್ಯವಾಗ್ತಿಲ್ಲ ಅನ್ನುವಂಥ ವರದಿಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಗ್ಯಾರಂಟಿ ಯೋಜನೆಗಳ ಎಫೆಕ್ಟ್ನಿಂದಾಗಿ ಬಿಜೆಪಿಗೆ ಈ ಬಾರಿಯ ಚುನಾವಣೆಯಲ್ಲಿ ಮಹಿಳಾ ಮತಗಳನ್ನು ಸಂಪೂರ್ಣವಾಗಿ ನಂಬಿಕೊಳ್ಳೋದಕ್ಕೆ ಸಾಧ್ಯವಾಗ್ತಿಲ್ಲ. ರೆಹಮಾನ್, ಓಕೆ, ಥ್ಯಾಂಕ್ ಯು ಕಿರಣ್. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.